ಶ್ರೀ ಸರಸ್ವತಿ ವ್ಲಾಗಿಗೆ ಸ್ವಾಗತ. ನಾನೀಗ ಸೌತೆಕಾಯಿ ಹಾಗೂ ಸೀಮೆ ಬದನೆಕಾಯಿ ಮಿಕ್ಸ್ ಮಾಡಿ ಮಜ್ಜಿಗೆ ಹುಳಿ ಮಾಡ್ತಿದ್ದೇನೆ. ಅದಕ್ಕೆ ಮಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಇದು ಒಂದಿಷ್ಟು ಬಟ್ಟಲು ತುಂಬ ಕಾಯಿ ತುರಿ, ಆಮೇಲೆ 2 ಚಮಚ ನೆನೆಸಿದ ಕಡಲೆಬೇಳೆ, ಆಮೇಲೆ ಅರ್ಧ ಚಮಚ ಮೆಣಸು, 1 ಚಮಚ ಜೀರಿಗೆ, ಶುಂಠಿ 1 ಇಂಚು, 3/4 ಇಂಚು ಹಾಕ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಆಮೇಲೆ ಬೇಯುವಾಗ ಹಾಕ್ತೀನಿ, ಆಯಿತಾ. ಆಮೇಲೆ ಒಗ್ಗರಣೆ ಹಾಕೋಣ. ಇವಾಗ ಮಸಾಲೆ ರುಬ್ಬೋಣ. ಇದನ್ನು ಬೇಯಿಸಿ ಇಟ್ಟಿದ್ದೀನಿ. ಸೀಮೆ ಬದನೆಕಾಯಿಗೆ ಮಾತ್ರ ಸಿಪ್ಪೆ ಸುಲಿದಿದ್ದೀನಿ. ಸೌತೆಕಾಯಿಗೆ ಸಣ್ಣ ಸೌತೆಕಾಯಿ ಆಗಿರೋದ್ರಿಂದ ತಿರುಳು ಏನೂ ತೆಗೆಯೋ ಕೆಲಸ ಇಲ್ಲ. ಸಿಪ್ಪೆ ಕೂಡ ತೆಗೆದಿಲ್ಲ, ಹಾಗೆ ಚೆನ್ನಾಗಿರುತ್ತೆ. 6 ಚಮಚ ಕೊಬ್ಬರಿ ಎಣ್ಣೆ, 5 ಚಮಚ ಕೊಬ್ಬರಿ ಎಣ್ಣೆ, 1 ಚಮಚ ಬೇಕಾದರೆ ತುಪ್ಪನೋ ಅಥವಾ ಇದು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಮಾಡಿದ್ದೀನಿ. ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಇದು ಇಂಗು ಹಾಕಿ ಒಗ್ಗರಣೆ ಮಾಡಿದ್ದೀನಿ, ಆಯಿತಾ. ಇವಾಗ ಎಷ್ಟು ನಮಗೆ ತೆಳ್ಳಗೆ ಬೇಕೋ ಅಷ್ಟಕ್ಕೆ ಮಾಡಿಕೊಂಡು ಈ ಬೇಯಿಸಿದ ತರಕಾರಿ, ಇವತ್ತು ಸೌತೆಕಾಯಿ ಮೇಯ್ನಾಗಿ ಸೌತೆಕಾಯಿ ಹಾಕಿದ್ದೀನಿ, 1 ಸೀಮೆ ಬದನೆಕಾಯಿ ಕೂಡ ಹಾಕಿದ್ದೀನಿ. ಎಲ್ಲನೂ ಮಾಡ್ಬೋದು. ಇದು ಮಜ್ಜಿಗೆ ಹುಳಿ ಇವಾಗ ಅದು ಒಂದು ಕುದಿ ಬಂದಮೇಲೆ ನಾವು ಇಳಿಸೋ ಟೈಮ್ನಲ್ಲಿ ಇದನ್ನು ಹಾಕ್ಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಮುರಿದು ಇವಾಗ ರುಬ್ಬಕ್ಕೆ ಹಾಕಲಿಲ್ಲ, ಇವಾಗ ಹಾಕಿದ್ದೀನಿ, ಆಯಿತಾ. ಇದು ರುಬ್ಬೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಗ್ರೀನ್ ಬಂದುಬಿಡುತ್ತೆ. ಅರಿಶಿನ ಕೂಡ ಹಾಕಿಲ್ಲ, ಬೆಳ್ಳಗಿಲ್ಲಿ ಸಾರು ಅಂತ ಕೆಲವು ಗಂಜಿಯಲ್ಲಿ ಮಾಡ್ತಾರೆ ದೇವಸ್ಥಾನಗಳಲ್ಲಿ, ಆಯಿತಾ. ಎಲ್ಲೋ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ತಾರೆ. ನಾನು ಇವಾಗ ಮೊಸರನ್ನೇ ಬಳಸ್ತಾ ಇದ್ದೀನಿ. ಅದನ್ನು ಹಾಕಿ ಇದಕ್ಕೆ ಅದು ಮೊಸರನ್ನ ಮಜ್ಜಿಗೆ ಮಾಡಿದ್ರು ಸರಿ, ಇದಕ್ಕೆ ತೆಳ್ಳಗೆ ಮಾಡಿದ್ರು ಸರಿ. ಒಟ್ಟಲ್ಲಿ ವಿಪರೀತ ತೆಳ್ಳಗೆ ಬೇಕಾದರೂ ತೆಳ್ಳಗೆ ಮಾಡ್ಕೊಳ್ಳಿ, ದಪ್ಪ ಬೇಕಾದರೂ ದಪ್ಪ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಬಟ್ ಇದು ಬೇಸಿಗೆ ಕಾಲಕ್ಕೆ ಬಹಳ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಇದು ಎಲ್ಲ ತರಕಾರಿಯಲ್ಲೂ ಮಾಡ್ಬೋದು. ಫಸ್ಟು ಬೂದುಗುಂಬಳಕಾಯಿ, ಸೌತೆಕಾಯಿ ಇತ್ಯಾದಿ, ಸೋರೆಕಾಯಿ ಆಗ್ಬೋದು, ಸೀಮೆ ಬದನೆಕಾಯಿ, ಆಮೇಲೆ ಹೀರೆಕಾಯಿ, ಎಲ್ಲದರಲ್ಲೂ ಮಜ್ಜಿಗೆ ಹುಳಿ ನೀವು ಮಾಡ್ಕೊಬೋದು. ಸಿಕ್ಕಿದ ತರಕಾರಿಯಲ್ಲಿ ಮಾಡ್ಬೋದು, ಯಾವುದಾಗುತ್ತೋ ಅದರಲ್ಲಿ ಮಾಡ್ಬೋದು, ಆಯಿತಾ. ಇವಾಗ ಒಂದು ಕುದಿ ಬರಲಿ. ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಹೋಳುಗಳು ಹಾಕಿದ ಮೇಲೆ ಹೆಚ್ಚಿಗೆ ಬೇಯಿಸೋ ಕೆಲಸ ಇರಲ್ಲ, ನೋಡಿ. ಇದೇನು ಸಾರು? ಮಜ್ಜಿಗೆ ಹುಳಿ. ಯಾಕೆ ಅದೇ ಅಂದಿದ್ದಕ್ಕೆ ಹೋಗು. ಈಗ ಮಜ್ಜಿಗೆ ಹುಳಿ ರೆಡಿಯಾಗಿದೆ, ತುಂಬ ರುಚಿಯಾಗಿದೆ, ನೋಡಿ, ಆಯಿತಾ. ಎಲ್ಲ ತರಕಾರಿಯಲ್ಲೂ ಮಾಡ್ಬೋದು. ನಾನು ಹೇಳ್ಕೊಡ್ತೀನಿ. ಸಮ್ಮರ್ ಸೀಸನ್ ಬಂದರೆ ಮಜ್ಜಿಗೆ ಹುಳಿ ಭಾಳ ಚೆನ್ನಾಗಿರುತ್ತೆ, ಆಯಿತಾ. ಇದು ತುಂಬ ರುಚಿಯಾಗಿರುತ್ತೆ. ನೀವು ರುಚಿ ನೋಡಿ, ಆವಾಗ ನೀವು ಇದನ್ನು ಮಾಡ್ಕೊಂಡು ತಿಂತಾನೇ ಇರ್ತೀರ. ಮಜ್ಜಿಗೆ ಹುಳಿ ಇಲ್ಲದೆ ಊಟನೇ ಅಲ್ಲ ಅನ್ನಿಸ್ಬಿಡುತ್ತೆ. ಇದು ಸರಸ್ವತಿ ವ್ಲಾಗ್. ದಯವಿಟ್ಟು ಇದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಬೆಂಬಲಿಸಿ. ಇದು ಸರಸ್ವತಿ ವ್ಲಾಗ್. ನಾನು ಕ್ಷಮೆ ಇರಲಿ, ಸರಸ್ವತಿ ವ್ಲಾಗು. ನಾನು ಈ ಸಲ ಜೀರಿಗೆ ಹಾಕಲಿಲ್ಲ. ಜೀರಿಗೆನೂ ಹಾಕ್ಕೋಬೋದು. ನಾನು ಬರೀ ಮೆಣಸು ಅರ್ಧ ಚಮಚ ಮತ್ತು ಸಾಸಿವೆ 1 ಚಮಚ ಹಾಕಿದ್ದೀನಿ. ಬೈ ಮಿಸ್ಟೇಕ್ ಜೀರಿಗೆ ಅಂತ ಹೇಳಿಬಿಟ್ಟಿದ್ದೀನಿ ಅನಿಸುತ್ತೆ. ಜೀರಿಗೆ ಹಾಕಿಲ್ಲ, ಸಾಸಿವೆ ಹಾಕಿದ್ದೀನಿ. ಭಾಳ ರುಚಿಯಾಗಿರುತ್ತೆ. ಮತ್ತು ಮಿಕ್ಕಿದ್ದೆಲ್ಲ ಹೇಳಿದ್ದೀನಲ್ಲ, ಅದು ಕರೆಕ್ಟೇ. ಜೀರಿಗೆ ಹಾಕಿಲ್ಲ, 1 ಚಮಚ ಸಾಸಿವೆ ಹಾಕಿದ್ದೀನಿ. ಭಾಳ ರುಚಿಯಾಗಿತ್ತು. ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಮಾಡಿಕೊಂಡು ತಿನ್ನಿ.